ಶುಕದೇವಾದಿಗಳು ಈ ಬ್ರಹ್ಮಸಾಗರದ ದಡದಲ್ಲಿ ನಿಂತು ಅದರ ದರ್ಶನ ಸ್ಪರ್ಶನ ಮಾತ್ರ ಮಾಡಿದ್ದರು. ಕೆಲವರು ಹೇಳುತ್ತಾರೆ ಅವರು ಈ ಸಾಗರಕ್ಕೆ ಇಳಿಯಲೇ ಇಲ್ಲ ಎಂಬುದಾಗಿ. ಈ ಸಾಗರಕ್ಕೆ ಇಳಿದಿದ್ದೇ ಆದರೆ ಹಿಂದಿರುಗಿ ಬರುವ ಹಾಗೆಯೇ ಇಲ್ಲ. ಸಮಾಧಿಯಲ್ಲಿ ಬ್ರಹ್ಮಜ್ಞಾನ ದೊರೆಯುತ್ತದೆ, ಬ್ರಹ್ಮ ದರ್ಶನ ದೊರೆಯುತ್ತದೆ. ಆ ಅವಸ್ಥೆಯಲ್ಲಿ ವಿಚಾರ ಪೂರ್ತಿಯಾಗಿ ನಿಂತು ಹೋಗುತ್ತದೆ. ಮನುಷ್ಯ ಮೂಕನಾಗಿ ಬಿಡುತ್ತಾನೆ. ಬ್ರಹ್ಮನ ಸ್ವರೂಪವೇನು ಎಂಬುದನ್ನು ವರ್ಣಿಸಲು ಶಕ್ತಿ ಇರುವುದಿಲ್ಲ. ಉಪ್ಪಿನ ಬೊಂಬೆ ಒಮ್ಮೆ ಸಮುದ್ರದ ಆಳ ಕಂಡು ಹಿಡಿಯಲು ಹೋಯಿತು. ಎಲ್ಲರೂ ನಗುತ್ತಿದ್ದಾರೆ. ಅದರ ಆಳ ಎಷ್ಟಿದೆ ಎಂಬುದನ್ನು ಪರರಿಗೆ ತಿಳಿಸಬೇಕು ಅಂತ ಅದು ಮನಸ್ಸು ಮಾಡಿಕೊಂಡಿತ್ತು. ಆದರೆ ಅದಕ್ಕೆ ಹಾಗೆ ಮಾಡಲು ಸಾಧ್ಯವೇ ಆಗಲಿಲ್ಲ. ಇಳಿಯೋದೇ ತಡ ಕರಗಿ ಹೋಯಿತು. ಸಮುದ್ರದ ಆಳ ಎಷ್ಟು ಎಂಬುದನ್ನು ತಿಳಿಸುವುದಕ್ಕೆ ಉಳಿದುಕೊಂಡಿರುವವರು ಯಾರು? ಒಬ್ಬ ಭಕ್ತ. ಒಬ್ಬನಿಗೆ ಸಮಾಧಿಯಲ್ಲಿ ಬ್ರಹ್ಮಜ್ಞಾನ ದೊರೆಯಿತು ಅಂತ ಇಟ್ಟುಕೊಳ್ಳಿ, ಮತ್ತೆ ಆತನ ಬಾಯಿಂದ ಮಾತೇ ಹೊರಡುವುದಿಲ್ಲವೇ? ಶ್ರೀರಾಮಕೃಷ್ಣರು. ಶಂಕರಾಚಾರ್ಯರು ಲೋಕಶಿಕ್ಷಣಕ್ಕಾಗಿ ವಿದ್ಯೆಯ ಅಹಂ ಇಟ್ಟುಕೊಂಡಿದ್ದರು. ಬ್ರಹ್ಮದರ್ಶನ ದೊರೆತ ನಂತರ ಮನುಷ್ಯ ಮೂಕನಾಗಿ ಬಿಡುತ್ತಾನೆ. ದರ್ಶನ ದೊರೆಯದವರೆಗೆ ಮಾತ್ರ ವಿಚಾರ. ತುಪ್ಪ ಇನ್ನೂ ಹಸಿಯಾಗಿರುವವರೆಗೆ ಮಾತ್ರ ಅದು ಕಲಕಲ ಅಂತ ಶಬ್ದ ಮಾಡುತ್ತಿರುತ್ತದೆ. ಚೆನ್ನಾಗಿ ಕಾದಿರುವ ತುಪ್ಪದಲ್ಲಿ ಯಾವ ಶಬ್ದವೂ ಇರದು. ಆದರೆ ಹಸಿಯಾಗಿರುವ ಪೂರಿ ಅದಕ್ಕೆ ಬಿತ್ತು ಎಂದರೆ ಅದು ಮತ್ತೆ ಕಲಕಲ ಅಂತ ಶಬ್ದ ಮಾಡಲಾರಂಭಿಸುತ್ತದೆ. ಪೂರಿ ಬೆಂದೊಡನೆಯೇ ಮತ್ತೆ ಶಬ್ದ ನಿಂತು ಹೋಗುತ್ತದೆ. ಅದೇ ರೀತಿಯಾಗಿ ಸಮಾಧಿ ಪಡೆದ ಮನುಷ್ಯ ಲೋಕ ಶಿಕ್ಷಣಕ್ಕಾಗಿ ಮತ್ತೆ ಕೆಳಕ್ಕೆ ಇಳಿದು ಬಂದು ಮಾತುಕತೆಯಾಡಲು ಆರಂಭಿಸುತ್ತಾನೆ. ಜೇನುಹುಳು ಹೂವಿನ ಮೇಲೆ ಕೂರದವರೆಗೆ ಝೇಂಕರಿಸುತ್ತಿರುತ್ತದೆ. ಹೂವಿನಲ್ಲಿ ಕುಳಿತು ಮಧುಪಾನ ಮಾಡಲಾರಂಭಿಸಿದೊಡನೆಯೇ ಅದರ ಶಬ್ದ ಎಲ್ಲ ನಿಂತು ಹೋಗುತ್ತದೆ. ಮಧುಪಾನ ಮಾಡಿ ಆದ ನಂತರ ಮದಿಸಿ ಒಮ್ಮೊಮ್ಮೆ ಗೊಯ್ ಗೊಯ್ ಅಂತ ಶಬ್ದ ಮಾಡುತ್ತದೆ. ಕೊಳದಲ್ಲಿ ಬಿಂದಿಗೆಗೆ ನೀರು ತುಂಬುವಾಗ ಅದು ಬಕ್ ಬಕ್ ಅಂತ ಶಬ್ದ ಮಾಡುತ್ತೆ. ಪೂರ್ಣವಾಗಿ ತುಂಬಿದ ನಂತರ ಅದು ಯಾವ ಶಬ್ದವನ್ನೂ ಮಾಡದು. ಎಲ್ಲರೂ ನಗ್ತಾ ಇದ್ದಾರೆ. ಆದರೆ ಅದರಿಂದ ಇನ್ನೊಂದು ಬಿಂದಿಗೆಗೆ ನೀರು ಸುರಿಯುವಾಗ ಮತ್ತೆ ಅದು ಶಬ್ದ ಮಾಡುತ್ತದೆ. ಹಿಂದಿನ ಋಷಿಗಳಿಗೆ ಬ್ರಹ್ಮಜ್ಞಾನ ದೊರೆತಿತ್ತು. ವಿಷಯ ಬುದ್ಧಿ ಲೇಷ ಮಾತ್ರವಿದ್ದರೂ ಬ್ರಹ್ಮಜ್ಞಾನ ದೊರಕುವುದಿಲ್ಲ. ಋಷಿಗಳು ಎಷ್ಟು ಕಷ್ಟ ತೆಗೆದುಕೊಳ್ಳುತ್ತಿದ್ದರು, ಏನು ಕತೆ! ಬೆಳಗಾಗೆದ್ದು ಆಶ್ರಮ ಬಿಟ್ಟು ಹೊರಟು ಹೋಗ್ತಾ ಇದ್ದರು. ಇಡೀ ದಿನವೆಲ್ಲ ಏಕಾಂಗಿಯಾಗಿ ಭಗವಂತನ ಧ್ಯಾನ ಚಿಂತನೆಯಲ್ಲೇ ಕಳೆಯುತ್ತಿದ್ದರು. ರಾತ್ರಿ ವೇಳೆ ಆಶ್ರಮಕ್ಕೆ ಹಿಂದಿರುಗಿ ಬಂದು ಎಲ್ಲೋ ಸ್ವಲ್ಪ ಫಲಮೂಲಾದಿಗಳನ್ನು ತಿನ್ನುತ್ತಿದ್ದರು. ರೂಪ, ಶಬ್ದ, ಸ್ಪರ್ಶ ಇವೇ ಮೊದಲಾದ ವಿಷಯ ವಸ್ತುಗಳ ಕಡೆ ಮನಸ್ಸು ಹೋಗದ ಹಾಗೆ ನೋಡಿಕೊಳ್ಳುತ್ತಿದ್ದರು. ಅಷ್ಟು ಕಷ್ಟ ತೆಗೆದುಕೊಳ್ಳುತ್ತಿದ್ದುದರಿಂದಲೇ ಅವರು ಬ್ರಹ್ಮ ತಮ್ಮ ಅಂತರ್ಯಾಮಿ ಎಂಬ ಅನುಭವ ಪಡೆಯುತ್ತಿದ್ದರು. ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ದೇಹ ಬುದ್ಧಿ ಸುಲಭವಾಗಿ ಹೋಗದು. ಮನುಷ್ಯ ಈ ಅವಸ್ಥೆಯಲ್ಲಿರುವಾಗ ಸೋಹಂ ಎಂಬುದಾಗಿ ಹೇಳುವುದು ಒಳ್ಳೆಯದಲ್ಲ. ಪ್ರಾಪಂಚಿಕ ಎಲ್ಲ ಕೆಲಸಗಳಲ್ಲೂ ತೊಡಗುತ್ತಾ ನಾನೇ ಬ್ರಹ್ಮ ಅಂತ ಹೇಳಿಕೊಳ್ಳುವುದೂ ಸರಿಯಲ್ಲ. ಯಾರ ಕೈಯಲ್ಲಿ ವಿಷಯ ವಸ್ತುಗಳನ್ನು ತ್ಯಾಗ ಮಾಡಲು ಸಾಧ್ಯವಿಲ್ಲವೋ, ಯಾರ ಅಹಂ ಬಡಪೆಟ್ಟಿಗೆ ಜಗ್ಗಲೊಲ್ಲದೋ ಅವರು ನಾನು ದಾಸ, ನಾನು ಭಕ್ತ ಎಂಬ ಭಾವನೆಯನ್ನು ಇಟ್ಟುಕೊಂಡಿರುವುದು ಒಳ್ಳೆಯದು. ಭಕ್ತಿ ಮಾರ್ಗದಲ್ಲಿ ಹೋದರೂ ಆತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಜ್ಞಾನಿ ನೇತಿ ಮಾರ್ಗ ಅನುಸರಿಸಿ ವಿಷಯ ಬುದ್ಧಿಯನ್ನು ಪೂರ್ಣವಾಗಿ ತ್ಯಾಗ ಮಾಡುತ್ತಾನೆ. ಆಗ ಮಾತ್ರವೇ ಅವನಿಗೆ ಬ್ರಹ್ಮನ ಸಾಕ್ಷಾತ್ಕಾರ. ಇದು ಮೆಟ್ಟಿಲ ಸಾಲಿನ ಹಂತಗಳನ್ನು ಒಂದೊಂದಾಗಿ ಹಿಂದೆ ಬಿಟ್ಟು ಚಾವಣಿ ಮುಟ್ಟುವ ಹಾಗೆ. ಆದರೆ
ವಿಜ್ಞಾನಿ ವಿಶೇಷ ರೀತಿಯಾಗಿ ಬ್ರಹ್ಮನೊಡನೆ ಬೆರೆತು ಇನ್ನೂ ವಿಶೇಷವಾದ ಅನುಭವ ಪಡೆಯುತ್ತಾನೆ. ಆತ ಅನುಭವ ಪಡೆದುಕೊಳ್ಳುತ್ತಾನೆ. ಚಾವಣಿ ಯಾವ್ಯಾವ ವಸ್ತುಗಳಿಂದ ಅಂದರೆ ಇಟ್ಟಿಗೆ, ಸುಣ್ಣ, ಇಟ್ಟಿಗೆ ಚೂರು ಇವುಗಳಿಂದ ನಿರ್ಮಿತವಾಗಿದೆಯೋ ಅದೇ ವಸ್ತುಗಳಿಂದ ಮೆಟ್ಟಿಲ ಸಾಲು ನಿರ್ಮಿತವಾಗಿದೆ ಎಂಬುದಾಗಿ. ನೇತಿ ಮಾರ್ಗವನ್ನು ಅನುಸರಿಸಿ ಯಾವ ವಸ್ತುವನ್ನು ಬ್ರಹ್ಮ ಎಂಬುದಾಗಿ ಅರಿತುಕೊಂಡನೋ ಅದೇ ವಸ್ತುವೇ ಜೀವ ಜಗತ್ತಾಗಿಯೂ ಇರುವುದು ಎಂದು ಆತನ ಅರಿವಿಗೆ ಬರುತ್ತದೆ. ಯಾರು ನಿರ್ಗುಣನೋ ಆತನೇ ಸಗುಣ ಎಂಬುದಾಗಿ ವಿಜ್ಞಾನಿಗೆ ಕಂಡುಬರುತ್ತದೆ. ಜನರಿಗೆ ಹೆಚ್ಚು ಹೊತ್ತು ಚಾವಣಿ ಮೇಲೆ ಇರಲಾಗುವುದಿಲ್ಲ, ಮತ್ತೆ ಕೆಳಕ್ಕೆ ಇಳಿದು ಬರುತ್ತಾರೆ. ಸಮಾಧಿಯಲ್ಲಿ ಬ್ರಹ್ಮ ದರ್ಶನವನ್ನು ಪಡೆದಂಥವರು ಕೆಳಕ್ಕೆ ಇಳಿದು ಬಂದು ನೋಡುತ್ತಾರೆ, ಆತನೇ ಜೀವ ಜಗತ್ತು ಕೂಡ ಆಗಿಬಿಟ್ಟಿದ್ದಾನೆ. ಸ ರಿ ಗ ಮ ಪ ದ ನಿ ಯಲ್ಲಿ ಹೆಚ್ಚು ಹೊತ್ತು ಕಂಠ ಇಟ್ಟುಕೊಂಡಿರಲಾಗುವುದಿಲ್ಲ. ಅಹಂ ಎಂಬುದು ಸಂಪೂರ್ಣವಾಗಿ ಹೋಗದು. ಸಮಾಧಿಯಿಂದ ಇಳಿದು ಬಂದು ನೋಡುತ್ತಾನೆ, ಬ್ರಹ್ಮನೇ ಈ ಅಹಂ ಆಗಿಬಿಟ್ಟಿದ್ದಾನೆ. ಆತನೇ ಈ ಜೀವ ಜಗತ್ತೆಲ್ಲವೂ ಆಗಿಬಿಟ್ಟಿದ್ದಾನೆ. ಇದಕ್ಕೆ ವಿಜ್ಞಾನ ಅಂತ ಹೆಸರು. ಜ್ಞಾನ ಮಾರ್ಗವು ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾರ್ಗ. ಹಾಗೆಯೇ ಭಕ್ತಿ ಮಾರ್ಗ ಕೂಡ. ಜ್ಞಾನ ಮಾರ್ಗವೂ ಸರಿಯಾದ್ದೇ, ಭಕ್ತಿ ಮಾರ್ಗವೂ ಸರಿಯಾದ್ದೇ. ಎಲ್ಲ ಮಾರ್ಗಗಳಿಂದಲೂ ಆತನನ್ನು ಮುಟ್ಟಬಹುದು. ಆದರೆ ಆತ ನಮ್ಮಲ್ಲಿ ಅಹಂ ಎಂಬುದನ್ನು ಇಟ್ಟಿರುವವರೆಗೆ ಭಕ್ತಿ ಮಾರ್ಗವೇ ಸರಾಗವಾದ್ದು. ವಿಜ್ಞಾನಿಗೆ ಕಂಡುಬರುತ್ತದೆ, ಬ್ರಹ್ಮ ಸುಮೇರುವಿನ ಹಾಗೆ ಅಚಲನಾಗಿ ನಿಷ್ಕ್ರಿಯನಾಗಿ ಇರುವುದು. ಈ ಜಗತ್ತು ಈ 3 ಗುಣಗಳಿಂದ ಅಂದರೆ ಸತ್ವ ರಜಸ್ ತಮಸ್ಸು ಇವುಗಳಿಂದ ಉದ್ಭವವಾಗಿದೆ. ಇವು 3 ಬ್ರಹ್ಮನಲ್ಲಿವೆ. ಆದರೆ ಆತ ಮಾತ್ರ ನಿರ್ಲಿಪ್ತ. ವಿಜ್ಞಾನಿಗೆ ಮತ್ತೆ ಕಂಡುಬರುತ್ತದೆ, ಬ್ರಹ್ಮನೇ ಸಾಕಾರನಾಗಿರುವುದು. ಯಾರು ಗುಣಾತೀತನೋ ಆತನೇ ಷಡೈಶ್ವರ್ಯಪೂರ್ಣ ಭಗವಂತನಾಗಿದ್ದಾನೆ. ಈ ಜೀವ ಜಗತ್ತು ಮನಸ್ಸು ಬುದ್ಧಿ ಭಕ್ತಿ ವೈರಾಗ್ಯ ಜ್ಞಾನ ಇವೆಲ್ಲ ಆತನ ಐಶ್ವರ್ಯ. ಯಾವ ಸಾಹುಕಾರನಿಗೆ ಮನೆ ಮಠ ಏನೂ ಇಲ್ಲವೋ ಅಥವಾ ಇದ್ದರೂ ಮಾರಿ ಹಾಕಬೇಕಾಗಿ ಬಂದುಬಿಟ್ಟಿತೋ ಆ ಸಾಹುಕಾರ ಇನ್ನೆಂಥ ಸಾಹುಕಾರ? ಎಲ್ಲರೂ ನಗುತ್ತಿದ್ದಾರೆ. ಭಗವಂತ ಷಡೈಶ್ವರ್ಯಪೂರ್ಣ. ಅದು ಹಾಗಿಲ್ಲದಿದ್ದರೆ ಆತನನ್ನು ಯಾರು ತಾನೇ ಲೆಕ್ಕಕ್ಕಿಡ್ತಿದ್ರು? ಹಾಗೆ ನೋಡು, ಈ ಜಗತ್ತು ಎಷ್ಟು ವಿಚಿತ್ರ, ಎಷ್ಟು ಬಗೆಯ ವಸ್ತುಗಳು, ಚಂದ್ರ ಸೂರ್ಯ ನಕ್ಷತ್ರ ಇತ್ಯಾದಿ, ಎಷ್ಟು ಬಗೆಯ ಜೀವಿಗಳು, ದೊಡ್ಡದು ಪುಟ್ಟದು, ಒಳ್ಳೆಯದು ಕೆಟ್ಟದ್ದು, ಬಲವಾದ್ದು ದುರ್ಬಲವಾದ್ದು, ಕೆಲವಕ್ಕೆ ಜಾಸ್ತಿ ಶಕ್ತಿ ಕೆಲವಕ್ಕೆ ಕಡಿಮೆ ಶಕ್ತಿ. ವಿದ್ಯಾಸಾಗರ ಏನೋ ಆತ ಕೆಲವಕ್ಕೆ ಹೆಚ್ಚು ಶಕ್ತಿ ಕೆಲವಕ್ಕೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೆಯೇ? ಶ್ರೀರಾಮಕೃಷ್ಣರು ಭಗವಂತ ವಿಭುರೂಪದಲ್ಲಿ ಎಲ್ಲ ಭೂತಗಳಲ್ಲಿಯೂ ಇದ್ದಾನೆ, ಇರುವೆಯಲ್ಲಿ ಕೂಡ. ಆದರೆ ಮಾತ್ರ ಶಕ್ತಿ ವಿಶೇಷತೆಯಿಂದ ಹಾಗಿಲ್ಲದಿದ್ದರೆ ಒಬ್ಬ 10 ಜನರನ್ನು ಬಡಿದೋಡಿಸಿ ಬಿಡುವುದಕ್ಕೂ ಒಬ್ಬನನ್ನೂ ಕೂಡ ಎದುರಿಸಲಾಗದಿರುವುದಕ್ಕೂ ಎಲ್ಲಾಗ್ತಾ ಇತ್ತು? ಇಲ್ಲದಿದ್ದರೆ ನಿನ್ನನ್ನು ಏಕೆಲ್ಲ ಗೌರವಿಸ್ತಿದ್ದಾರೆ? ನಿನಗೇನು 2 ಕೊಂಬುಗಳು ಬೆಳೆದಿವೆಯೇ? ನಿನ್ನಲ್ಲಿ ವಿದ್ಯೆ ದಯೆ ಬೇರೆಯವರಿಗಿಂತ ಅಧಿಕವಾಗಿದೆ. ಅದಕ್ಕಾಗಿ ಜನ ನಿನ್ನನ್ನು ಗೌರವಿಸುತ್ತಾರೆ, ನೋಡೋದಕ್ಕೆ ಬರ್ತಾರೆ. ಏನೋ ನಾನು ಹೇಳೋದು ಸರಿ ತಾನೇ? ವಿದ್ಯಾಸಾಗರ ಕಿರುನಗೆ ನಗುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಮಾತು ಮುಂದುವರಿಸುತ್ತಿದ್ದಾರೆ. ಕೇವಲ ಪಾಂಡಿತ್ಯ ಯಾವುದಕ್ಕೂ ಬಾರದು. ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳುವುದಕ್ಕಾಗಿಯೇ, ಆತನನ್ನು ಅರಿತುಕೊಳ್ಳುವುದಕ್ಕಾಗಿಯೇ ಪುಸ್ತಕಗಳ ವ್ಯಾಸಂಗ. ಒಬ್ಬ ಸಾಧುವಿನ ಹತ್ತಿರ ಒಂದು ಪುಸ್ತಕ ಇತ್ತು.
ಅದರಲ್ಲಿ ಏನು ಬರೆದಿದೆ ಎಂದು ಕೇಳಲಾಗಿ ಆತ ಅದನ್ನು ಬಿಚ್ಚಿ ತೋರಿಸಿದ. ಹಾಳೆಯಲ್ಲೂ ಓಂ ರಾಮಃ ಓಂ ರಾಮಃ ಎಂದು ಬರೆದಿತ್ತು. ಇನ್ನೇನು ಬರೆದಿರಲಿಲ್ಲ. ಗೀತೆಯ ಸಂಚಿತಾರ್ಥವೇನು? 10 ಸಲ ಉಚ್ಚರಿಸಿದರೆ ಅದು ಏನಾಗಿ ಕೇಳಿ ಬರುತ್ತದೆಯೋ ಅದೇ ಅದು ಗೀತಾ ಗೀತಾ ಎಂಬುದಾಗಿ 10 ಸಲ ಉಚ್ಚರಿಸಿದರೆ ಅದು ತ್ಯಾಗಿ ತ್ಯಾಗಿ ಎಂಬುದಾಗಿ ಕೇಳಿಬರುತ್ತದೆ. ಎಂದರೆ ಗೀತೆಯ ಉಪದೇಶ, ಹೇ ಜೀವ, ಎಲ್ಲವನ್ನೂ ತ್ಯಾಗ ಮಾಡಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸು ಎಂಬುದಾಗಿ. ಸಾಧುವೇ ಆಗಲಿ ಸಂಸಾರಿಯೇ ಆಗಲಿ ಎಲ್ಲರೂ ಆಸಕ್ತಿಗಳನ್ನು ಮನಸ್ಸಿನಿಂದ ತೊಡೆದು ಹಾಕಬೇಕು. ಚೈತನ್ಯದೇವ ದಕ್ಷಿಣ ಭಾರತದಲ್ಲಿ ತೀರ್ಥಯಾತ್ರೆ ಮಾಡುತ್ತಿದ್ದಾಗ ಒಬ್ಬ ಗೀತೆ ಓದುತ್ತಿರುವುದನ್ನು ನೋಡಿದ. ಇನ್ನೊಬ್ಬ ಸ್ವಲ್ಪ ದೂರದಲ್ಲೇ ಕುಳಿತು ಅದನ್ನು ಕೇಳುತ್ತಾ ಅಳುತ್ತಿದ್ದ. ಆತನ ಕಣ್ಣುಗಳಲ್ಲಿ ನೀರು ಸುಮ್ಮನೆ ತುಂಬಿಕೊಂಡಿತ್ತು. ಚೈತನ್ಯದೇವ ಆತನನ್ನು ಕೇಳಿದ, ಏನು ಇದೆಲ್ಲ ನಿನಗೆ ಅರ್ಥವಾಗುತ್ತದೆಯೇ? ಆತ ಹೇಳಿದ, ಇಲ್ಲ, ಈ ಶ್ಲೋಕ ಎಳ್ಳಷ್ಟೂ ಅರ್ಥವಾಗುವುದಿಲ್ಲ. ಚೈತನ್ಯದೇವ ಕೇಳಿದ, ಹಾಗಾದರೆ ಏಕೆ ಅಳುತ್ತಾ ಇದ್ದೀಯೇ? ಭಕ್ತ ಹೇಳಿದ, ನಾನು ಅರ್ಜುನನ ರಥ ನೋಡ್ತಾ ಇದ್ದೇನೆ. ಶ್ರೀಕೃಷ್ಣ ಮತ್ತು ಅರ್ಜುನ ಅದರಲ್ಲಿ ಕುಳಿತು ಮಾತುಕತೆಯಾಡುತ್ತಿರುವುದು ನನ್ನ ಕಣ್ಣಿಗೆ ಕಾಣುತ್ತಿದೆ. ಅದನ್ನು ನೋಡಿ ಅಳುತ್ತಾ ಇದ್ದೇನೆ. ವಿಜ್ಞಾನಿ ಏಕೆ ಭಕ್ತಿಯನ್ನು ಆಶ್ರಯಿಸಿಕೊಂಡಿರುತ್ತಾನೆ ಗೊತ್ತೇ? ಈ ಅಹಂ ಎಂಬುದು ಹೋಗದೇ ಇರುವುದರಿಂದ. ಸಮಾಧಿಯ ಅವಸ್ಥೆಯಲ್ಲಿ ಅದು ಹೊರಟು ಹೋಗುವುದೇನೋ ನಿಜ, ಆದರೆ ಅದು ಮತ್ತೆ ಬಂದು ಬಿಡುತ್ತದೆ. ಸಾಧಾರಣ ಜೀವರ ಅಹಂ ಎಂದಿಗೂ ಹೋಗುವುದೇ ಇಲ್ಲ. ಅಶ್ವತ್ಥ ವೃಕ್ಷವನ್ನು ಇಂದು ಕತ್ತರಿಸು, ಮಾರನೇ ದಿನವೇ ಅದು ಚಿಗುರುತ್ತೆ. ಜ್ಞಾನ ದೊರೆತ ನಂತರವೂ ಎಲ್ಲಿಂದಲೋ ಈ ಅಹಂ ಬಂದು ಬಿಡುತ್ತದೆ. ಸ್ವಪ್ನದಲ್ಲಿ ನೀನು ಹುಲಿ ಕಾಣುತ್ತಿದ್ದೆ, ಬಳಿಕ ಎಚ್ಚೆತ್ತೆ. ಆದರೂ ನಿನ್ನ ಹೃದಯ ಮಾತ್ರ ಡಬ್ ಡಬ ಅಂತ ಹೊಡ್ಕೊಳ್ತಲೇ ಇರುತ್ತೆ. ಜೀವರ ಎಲ್ಲ ದುಃಖ ದುರಿತಗಳಿಗೂ ಈ ಅಹಂ ಎಂಬುದೇ ಮೂಲ. ಹಸು ಕೂಗುತ್ತದೆ, ಹಂಬಾ ಹಂಬಾ ಅಂದರೆ ನಾನು ನಾನು ಎಂಬುದಾಗಿ. ಅದಕ್ಕಾಗಿಯೇ ಅದು ಅಷ್ಟು ಕಷ್ಟಕ್ಕೀಡಾಗುವುದು. ನೇಗಲಿಗೆ ಕಟ್ಟಿ ಮಳೆ ಬಿಸಿಲೆನ್ನದೆ ಉಳುತ್ತಾರೆ. ಬಳಿಕ ಕಟುಕ ಅದನ್ನು ಕತ್ತರಿಸಿ ಹಾಕ್ತಾನೆ. ಅದರ ಚರ್ಮದಿಂದ ಮೆಟ್ಟು ಮಾಡುತ್ತಾನೆ. ನಗಾರಿ ತಯಾರಾಗುತ್ತದೆ. ನಗಾರಿಯನ್ನು ಯಾವ ದಯೆ ದಾಕ್ಷಿಣ್ಯವೂ ಇಲ್ಲದೆ ಚೆನ್ನಾಗಿ ಬಡಿಯುತ್ತಾರೆ. ಅಷ್ಟಾದರೂ ಅವಕ್ಕೆ ಇನ್ನೂ ಕಷ್ಟ ತಪ್ಪುವ ಹಾಗಿಲ್ಲ. ಕೊನೆಗೆ ಅದರ ಚಿಕ್ಕ ಕರುಳಿನಿಂದ ಹುರಿ ತಯಾರು ಮಾಡುತ್ತಾರೆ. ಆ ಹುರಿಯನ್ನು ಹತ್ತಿ ಎಕ್ಕುವ ಯಂತ್ರಕ್ಕೆ ಕಟ್ಟುತ್ತಾರೆ. ಆಗ ಅದು ಅಂಬಾ ಅಂಬಾ ನಾನು ನಾನು ಎಂದು ಶಬ್ದ ಮಾಡದೆ ತೂಹು ತೂಹು ಎಂದರೆ ನೀನು ನೀನು ಎಂಬುದಾಗಿ ಶಬ್ದ ಮಾಡುತ್ತದೆ. ನೀನು ನೀನು ಎಂಬುದಾಗಿ ಶಬ್ದ ಮಾಡಲು ಶುರು ಮಾಡಿದ ಮೇಲೆ ಅದರ ಕಷ್ಟ ಪರಂಪರೆಗಳೆಲ್ಲ ಕೊನೆಗಾಣುತ್ತವೆ. ಹೇ ಭಗವಂತ, ನಾನು ದಾಸ, ನೀನು ಪ್ರಭು, ನಾನು ಮಗು, ನೀನು ತಾಯಿ. ಒಮ್ಮೆ ರಾಮ ಹನುಮಂತನನ್ನು ಕೇಳಿದ, ನನ್ನನ್ನು ನೀನು ಯಾವ ದೃಷ್ಟಿಯಿಂದ ನೋಡುತ್ತಾ ಇದ್ದೀಯೇ? ಹನುಮಂತ ಹೇಳಿದ, ಹೇ ರಾಮ, ನನ್ನಲ್ಲಿ ಅಹಂ ಎಂಬ ಬೋಧೆ ಇರುವವರೆಗೆ ನನಗೆ ಕಂಡುಬರುತ್ತದೆ ನೀನು ಪೂರ್ಣ, ನಾನು ಅಂಶ, ನೀನು ಪ್ರಭು, ನಾನು ದಾಸ ಎಂಬುದಾಗಿ. ಆದರೆ ರಾಮ, ತತ್ವಜ್ಞಾನ ಬಂದೊಡನೆಯೇ ಕಂಡುಬರುತ್ತದೆ ನೀನೇ ನಾನು, ನಾನೇ ನೀನು ಎಂಬುದಾಗಿ. ಸೇವ್ಯ ಸೇವಕ ಭಾವವೇ ಒಳ್ಳೆಯದು. ಅಹಂ ಎಂಬುದು ಪೂರ್ಣವಾಗಿ ಹೋಗದೇ ಇರುವುದರಿಂದ ಆ ನೀಚುಮುಂಡೆದು ದಾಸ ಅಹಂ ಆಗಿ ಉಳಿದುಕೊಂಡಿರಲಿ. ನಾನು ನನ್ನದು ಇವೆರಡೇ ಅಜ್ಞಾನಕ್ಕೆ ಮೂಲ. ನನ್ನ ಮನೆ, ನನ್ನ ಹಣ, ನನ್ನ ಪಾಂಡಿತ್ಯ, ನನ್ನ ಐಶ್ವರ್ಯ
ಎಂಬ ಈ ಭಾವ ಇದೆಯಲ್ಲ, ಇದು ಅಜ್ಞಾನದಿಂದ ಜನಿಸುತ್ತದೆ. ಇದಕ್ಕೆ ಬದಲು ಹೇ ಭಗವಂತ, ನೀನು ಕರ್ತ, ಇವೆಲ್ಲವೂ ನಿನಗೆ ಸೇರಿದವೆ, ಮನೆ ಮಠ ಹೆಂಡತಿ ಮಕ್ಕಳು ಮರಿ ಆಳು ಕಾಳು ಬಂಧು ಬಾಂಧವರು ಎಲ್ಲವೂ ನಿನಗೆ ಸೇರಿದವೆ. ಈ ಭಾವ ಜ್ಞಾನದಿಂದ ಜನಿಸುತ್ತದೆ. ಮೃತ್ಯುವನ್ನು ಸರ್ವದಾ ನೆನೆಸಿಕೊಳ್ಳುವುದು ಒಳ್ಳೆಯದು. ಸತ್ತ ಮೇಲೆ ಯಾವುದೂ ಹಿಂದೆ ಬಾರದು. ಹಳ್ಳಿಗಳಿಂದ ಜನರು ಕಲ್ಕತ್ತೆಗೆ ಕೆಲಸ ಮಾಡಲು ಬರುವ ಹಾಗೆ ಈ ಜಗತ್ತಿಗೆ ಬಂದಿದ್ದೇವೆ, ಕೆಲವು ಕೆಲಸಗಳನ್ನು ಮಾಡಿ ಹೋಗಲು. ಯಾರಾದರೂ ದೊಡ್ಡ ಮನುಷ್ಯನ ತೋಟ ನೋಡಲು ಬಂದರೆ ಮ್ಯಾನೇಜರ್ ಅವನಿಗೆ ಹೇಳುತ್ತಾನೆ, ಈ ತೋಟ ನಮ್ಮದು, ಈ ಕೊಳ ನಮ್ಮದು ಇತ್ಯಾದಿ. ಆದರೆ ಏನೋ ತಪ್ಪಿಗಾಗಿ ಯಜಮಾನ ಮ್ಯಾನೇಜರ್ನ ಕೆಲಸದಿಂದ ತೆಗೆದು ಹಾಕಿಬಿಟ್ಟ ಅಂದರೆ ಆತ ತನ್ನ ಮಾವಿನ ಮರದ ಸಂದೂಕ ತೆಗೆದುಕೊಂಡು ಹೋಗುವುದಕ್ಕೂ ಸಾಧ್ಯವಾಗುವುದಿಲ್ಲ. ಮಾಲಿಯ ಮೂಲಕ ಅದನ್ನು ರಹಸ್ಯವಾಗಿ ಹೊರಕ್ಕೆ ತರಿಸಿಕೊಳ್ಳಬೇಕಾಗುತ್ತದೆ. ಭಗವಂತ ಈ ಎರಡು ಸಂದರ್ಭಗಳಲ್ಲಿ ನಗುತ್ತಾನೆ. ಕವಿರಾಜ ಅಳಲೆಕಾಯಿ ಪಂಡಿತ ರೋಗಿಯ ತಾಯಿಗೆ, ತಾಯೇ ನಿನಗೇಕೆ ಹೆದರಿಕೆ, ನಿನ್ನ ಮಗನನ್ನು ನಾನು ಗುಣಪಡಿಸಿ ಬಿಡುತ್ತೇನೆ ಎಂಬುದಾಗಿ ಹೇಳಿದಾಗ ಒಮ್ಮೆ ನಗುತ್ತಾನೆ. ಆಗ ಭಗವಂತ ಅಂದುಕೊಳ್ಳುತ್ತಾನೆ, ನಾನು ಈತನನ್ನು ಸಾಯಿಸುವುದರಲ್ಲಿದ್ದೇನೆ, ಈ ಪಂಡಿತ ಹೇಳುತ್ತಾ ಇದ್ದಾನಲ್ಲ ತಾನು ಬದುಕಿಸಿಕೊಡುತ್ತೇನೆ ಅಂತ. ಕವಿರಾಜ ಭಾವಿಸುತ್ತಾನೆ ತಾನು ಕರ್ತ ಎಂಬುದಾಗಿ. ಆತ ಮರೆತು ಬಿಟ್ಟಿದ್ದಾನೆ ಭಗವಂತನೇ ಕರ್ತ ಎಂಬುದನ್ನು. ಬಳಿಕ ಅಣ್ಣ ತಮ್ಮಂದಿರು ಹಗ್ಗ ಹಿಡಿದುಕೊಂಡು ಜಮೀನು ಭಾಗ ಮಾಡಿಕೊಳ್ಳುವಾಗ ಈ ಭಾಗ ನನ್ನದು, ಆ ಭಾಗ ನಿನ್ನದು ಎಂದು ಹೇಳುತ್ತಾರಲ್ಲ, ಆಗ ಮತ್ತೆ ಭಗವಂತ ನಗುತ್ತಾನೆ. ಆಗ ಆತ ಅಂದುಕೊಳ್ಳುತ್ತಾನೆ, ಏನಿದು, ಈ ಬ್ರಹ್ಮಾಂಡವೇ ನನ್ನದು, ಅಂಥದ್ದರಲ್ಲಿ ಇವರು ಹೇಳುತ್ತಾ ಇದ್ದಾರಲ್ಲ ಈ ಭಾಗ ನನ್ನದು, ಆ ಭಾಗ ನಿನ್ನದು ಎಂಬುದಾಗಿ. ಭಗವಂತನನ್ನು ವಿಚಾರದ ಮೂಲಕ ಅರಿಯಲು ಸಾಧ್ಯವೇ? ಆತನಿಗೆ ದಾಸನಾಗಿ, ಆತನಿಗೆ ಶರಣಾಗತನಾಗಿ ಆತನನ್ನು ಕರೆ. ವಿದ್ಯಾಸಾಗರನಿಗೆ ನಗುತ್ತಾ ಹೇಳ್ತಾರೆ, ಒಳ್ಳೆಯದು, ನಿನ್ನ ಭಾವ ಎಂಥದ್ದು? ವಿದ್ಯಾಸಾಗರ ಕಿರುನಗೆ ನಗುತ್ತಾ, ಆ ವಿಷಯವಾಗಿ ಒಂದು ದಿನ ನಿಮಗೆ ರಹಸ್ಯವಾಗಿ ತಿಳಿಸುತ್ತೇನೆ. ಶ್ರೀರಾಮಕೃಷ್ಣರು ನಗುತ್ತಾ, ಭಗವಂತನನ್ನು ಕೇವಲ ಪಾಂಡಿತ್ಯಪೂರ್ಣ ವಿಚಾರದಿಂದಲೇ ಪಡೆಯಲಾಗುವುದಿಲ್ಲ. ಪರಮಹಂಸರು ಪ್ರೇಮೋನ್ಮತ್ತರಾಗಿ ಹಾಡುತ್ತಿದ್ದಾರೆ. ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು, ಆರು ದರುಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು, ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯು, ತನ್ನ ಆನಂದದಲ್ಲಿ ತಾನೇ ಜೀವರೆದೆಯೊಳಗಿರುವಳು. ಸಕಲ ಬ್ರಹ್ಮಾಂಡವನ್ನು ಬಸಿರಲಿ ಧರಿಸಿ ನಿತ್ಯವೂ ಪೊರೆವಳು, ಮೂಲಾಧಾರ ಸಹಸ್ರಾರದಲ್ಲಿಯೇ ಮುನಿಗಳವಳನು ನೆನೆವರು. ಶಿವನ ಹೊರತಿನ್ನಾರೂ ಅರಿಯಲು ಅವಳ ದಿವ್ಯ ಸ್ವರೂಪವ, ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಟವ. ಕಡಲ ನೀಜುವೆನೆಂಬ ಮರುಳನ ಕಲ್ಪನೆಗೆ ನಗುವಂದದಿ, ಇಂಥ ತಾಯಿಯ ತಿಳಿದೆನೆಂದರೆ ಪ್ರಸಾದ ರಾಮನು ನಗುವನು. ಕುಬ್ಜನಾದವ ಮುಗಿಲ ಚಂದ್ರನ ಹಿಡಿವ ಯತ್ನದ ತೆರದಲ್ಲಿ, ಬುದ್ಧಿ ಎರಿತರು ಹೃದಯವರಿಯದು ತಾಯಿ ದುರ್ಗೆಯ ನಿಜವನು. ಪರಮಹಂಸರು ಮಾತು ಮುಂದುವರಿಸುತ್ತಾ ಹೇಳುತ್ತಿದ್ದಾರೆ, ನೋಡಿದೆಯೋ, ಸಕಲ ಬ್ರಹ್ಮಾಂಡವನ್ನು ಬಸಿರಲ್ಲಿ ಧರಿಸಿ ನಿತ್ಯವೂ ಪೊರೆವಳು. ಕವಿ ಮತ್ತೆ ಹೇಳುತ್ತಿದ್ದಾನೆ, ಆರು ದರುಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು. ಕೇವಲ ಪಾಂಡಿತ್ಯದಿಂದಲೇ ಆಕೆಯನ್ನು ಪಡೆಯಲಾಗುವುದಿಲ್ಲ.